ಯಾರು KRS ಪಾರ್ಟಿ ಸ್ಟ್ರೈಕ್ ಮಾಡಿದ್ರು. ಈಗ ಅವ್ರಿಗೂ ಕೂಡ ನೋಟಿಸ್ ಕೊಡ್ಸಿದೀನಿ. 4ನೇ ತಾರೀಕು ಅದನ್ನ ತನಿಖೆ ಆಗಬೇಕು ಅಂತ ಹೇಳಿದೀನಿ. ಅಸಿಸ್ಟೆಂಟ್ ಕಮಿಷನರ್ ಬರಕ್ಕೆ ಹೇಳಿದೀನಿ ತಾಲೂಕ್ ಆಫೀಸ್ಗೆ. ಅಸಿಸ್ಟೆಂಟ್ ಕಮಿಷನರ್ ಬರ್ತಾರೆ. ಸುಮ್ಮನೆ ಯಾರೋ ಬಂದು ಭಾಷಣ ಮಾಡ್ಬಿಟ್ಟು ಇದು ಏನೋ ನಡೀತಾ ಇದೆ, ಇಲ್ಲ ಅವ್ಯವಹಾರ ನಡೀತಾ ಇದೆ, ಇದು ಅದಕ್ಕೆ ದಾಖಲೆ ಕೊಡ್ಬೇಕು ಅವರು. ಇಲ್ಲಾಂದ್ರೆ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಆಗ್ತದೆ. ಸುಮ್ಮನೆ ಬಂದು ಮಾತಾಡ್ಬಿಟ್ಟು ಹೋಗಲ್ಲ. ಹಂಗೇನಾದ್ರೂ ಇಲ್ಲಿ ಅವ್ಯವಹಾರ ನಡೆದಿತ್ತು ಪ್ರೂವ್ ಆದ್ರೆ ಸಂಬಂಧಪಟ್ಟಂತ ಅಧಿಕಾರಿ ಸಸ್ಪೆಂಡ್ ಮಾಡಕ್ಕೆ ಹೇಳಿದೀನಿ. ಈಗ ಇನ್ ಮುಂದೆ ಯಾರೋ ಬಂದು ವೇಗಾಗಿ ಕಂಪ್ಲೇಂಟ್ ಮಾಡಂಗಿಲ್ಲ. ಕಂಪ್ಲೇಂಟ್ ಮಾಡಿದ್ರೆ ಅದಕ್ಕೆ ಆಧಾರ ಸಹಿತ ಕೊಡಬೇಕು. ಇಲ್ಲವರ ಪೊಲೀಸ್ ಅವ್ರ ಮೇಲೆ ನ್ಯಾಚುರಲ್ ಕೇಸ್ ರಿಜಿಸ್ಟರ್ ಮಾಡ್ತಾರೆ. ತಪ್ಪಿದಸ್ತಾ ಇದ್ರೆ ಅವ್ರನ್ನ ಕೇಸ್ ಹಾಕ್ತಾರೆ, ಅವ್ರ ಮೇಲೆ ಕ್ರಮ ತಗೊಳ್ತಾರೆ. ಈಗ 4ನೇ ತಾರೀಕು ಕರೆದಿದ್ದೀನಿ, KRS ಪಾರ್ಟಿ ಅವ್ರನ್ನು ಕರೆದಿದ್ದೀನಿ. ನಾನು ಬರ್ತಾ ಇದ್ದೀನಿ, AC ಅವ್ರಿಗೆ ಬರಕ್ಕೆ ಹೇಳಿದ್ದೀನಿ. ಆ ಸಂಬಂಧಪಟ್ಟಂತ ಕಂಪ್ಲೇಂಟ್ ಬಗ್ಗೆ ಇವ್ರಿಗೆ ಸರ್ಕಲ್ ಇನ್ಸ್ಪೆಕ್ಟರ್ಗೆ ಹೇಳಿದ್ದೀನಿ. ಅವ್ರಿಗೆ ನೋಟಿಸ್ ಕೊಟ್ಟು ಕರೆಸಿ ಅಂತ ಹೇಳಿದ್ದೀನಿ. ಅವ್ರು ಕರೆಸ್ತಾವ್ರೆ. ಅದು ಇತ್ಯರ್ಥ ಆಯ್ತದೆ.